ಸಾಗ್ತಾ ಇದ್ದ ಮೆರವಣಿಗೆ ಏಕಾಏಕಿ ಪೆಟ್ರೋಲ್ ಬಾಂಬ್ ತೂರಾಟ ಮಾಡ್ತಾರೆ ಅಂತಂದ್ರೆ ಇದು ಆಕಸ್ಮಿಕನಾ? 16 ವರ್ಷದಿಂದ ದುಡಿಮೆ ಮಾಡಿ ಕಟ್ಟಿಕೊಂಡಿದ್ದ ಬದುಕು ಭಸ್ಮವಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಅಳಲನ್ನ ತೋಡ್ಕೊಂಡಿದ್ದಾರೆ ವ್ಯಾಪಾರಿಗಳು. 1.5 ಕೋಟಿ ಮೌಲ್ಯದ ವಸ್ತುಗಳು ನಾಶ ಆಗಿ ಹೋಗ್ಬಿಟ್ಟಿದೆಯಂತೆ. ನಾನೇ ಈಗ ಕೆಲಸಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಅಂಗಡಿ ಮಾಲೀಕರ ಮಾತು. ನಾಗಮಂಗಲದಲ್ಲಿ ನಡೆದಂಥ ಗಲಭೆಯಲ್ಲಿ ಕಿಡಿಗೇಡಿಗಳು ದುಷ್ಕೃತ್ಯವನ್ನು ಮೆರೆದಿದ್ದಾರೆ. ಅವರ ದುಷ್ಕೃತ್ಯಕ್ಕೆ ಉದ್ಯಮಿ ಒಬ್ಬರು ಈಗ ಬೀದಿಗೆ ಬಂದಿದ್ದಾರೆ. 1.5 ಕೋಟಿ ರೂಪಾಯಿ ನಷ್ಟವನ್ನು ಅನುಭವಿಸುವಂತಾಗಿದೆ. ಏನು ಸಾಧಾರಣ ಟೆಕ್ಸ್ಟೈಲ್ ಬಟ್ಟೆ ಶೋರೂಮ್ಗೆ ರಾತ್ರಿ ಬೆಂಕಿಯನ್ನು ಕಿಡಿಗೇಡಿ ಹಾಕಿರುವಂಥದ್ದು. ಇದರಿಂದಾಗಿ ಏನು ಇಡೀ ಅಂಗಡಿಯ ಮಳಿಗೆ ಒಳಗಡೆ ಇದ್ದಂಥ ಬಟ್ಟೆಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂಥದ್ದು. ಇದರಿಂದ ಸುಮಾರು 1.5 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಹೇಳಿ ಮಾಲೀಕ ಭೀಮರಾಜ್ ಅವರು ಹೇಳ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಏನು ಬಟ್ಟೆ ಅಂಗಡಿ ಮಾಲೀಕರಾದಂಥ ಭೀಮರಾಜ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮಗೆ ಯಾವಾಗ ಗೊತ್ತಾಯಿತು ಇದು ದಗದಗಿಸ್ತಾ ಇದೆ ಅಂತ? ಸರ್, ಸಂಜೆ 8 ಗಂಟೆಗೆ ಫೋನ್ ಬಂತು. ನಾವು ಬಂದ್ವಿ ಸರ್. ಪ್ಲಸ್ ಲೈಕ್ ಫೈರ್ನ ಕರ್ಕೊಂಬಂದ್ವಿ. ಫಸ್ಟ್ ಬೆಂಕಿ ಆರಿಸಿದ್ವಿ. ನೆಕ್ಸ್ಟ್ ಸರ್ ನಮ್ಮ ಮೇಲೆ ಅಟ್ಯಾಕ್ ಆಯಿತು. ಓಡಿದ್ವಿ ಇಲ್ಲಿಂದ. ವಾಪಸ್ ಬಂದ್ವಿ ಸರ್. ವಾಪಸ್ ಲೈಕ್ ಸೇಮ್ ಥಿಂಗ್ ಆಯಿತು ಸರ್. ರಾತ್ರಿ 11:30 12 ಗಂಟೆ ಗಂಟ ಸೇಮ್ ಥಿಂಗ್ ನಡೀತಾನೆ ಇತ್ತು ಸರ್. 12:30ಗೆ ಫುಲ್ ಅಂಗಡಿ ಹೊಡೆದು ಒಳಗಡೆ ಬೆಂಕಿ ಹಾಕ್ಬಿಟ್ಟಿದ್ರು ಸರ್. ಎಲ್ಲ ಸುಟ್ಟೋಯ್ತು ಅಂತ ಹೊಂಟೋದ್ವಿ ಸರ್ ನಾವು. ಅಂದರೆ ನೀವು ಆರ್ಸಕ್ಕೆ ಬಂದಾಗಲೂ ನಿಮ್ಮ ಮೇಲೆ ಅಟ್ಯಾಕ್ ಆಯಿತಾ? ಹೌದು ಸರ್. ಯಾರು ಎಷ್ಟು ಜನ ಇದ್ರು, ಏನೆಲ್ಲ ತಂದಿದ್ರು ಅಂತ? ಒಂದು ಮೋರ್ ದೆನ್ 200 ಪೀಪಲ್ಸ್ ಇದ್ದರು ಸರ್. ಲೈಕ್ ಬಾಟಲ್ಸ್ ಇತ್ತು ಅವ್ರ ಹತ್ರ. ಗಾಜಿನ ಬಾಟಲ್ಗಳು ಹೊಡಿತಾಯಿದ್ರು, ಕಲ್ಲು ಹೊಡಿತಾಯಿದ್ರು. ಪೊಲೀಸ್ನವ್ರಿಗೂ ಕೂಡ ಹೊಡಿತಾಯಿದ್ರು ಸರ್. ಎಸ್ ಸರ್. ಆ ಘಟನೆ ನೋಡಿ ಭಯ ಸೃಷ್ಟಿಯಾಗಿತ್ತು ಕೆಲವ್ರಿಗೆ. ಈವನ್ ಪೊಲೀಸ್ನವರು ಎದುರ್ಕೊಂಡು ಓಡಿದ್ರು ಸರ್. ನಾವು ಅವ್ರ ಜೊತೆನೇ ಓಡಿದ್ವಿ. ನಮ್ಗೆ ಲೈಕ್ ಪೊಲೀಸ್ನವರೇ ಸೇಫ್ ಇಲ್ಲ ಅಂದರೆ ನಾವು ಸರ್ ಯಾವ ಥರ ಸೇಫ್ ಆಗಿರೋಕ್ಕಾಗುತ್ತೆ? ಹಾಂ, ಹೌದು. ಈಗ ನಿಮ್ಮ ಬಟ್ಟೆ ಅಂಗಡಿಗೆ ಬೆಂಕಿ ಹಾಕಿರೋದ್ರಿಂದ ನಿಮ್ಗೆ ಎಷ್ಟು ನಷ್ಟ ಆಗಿದೆ ಸರ್? ಸರಿಸುಮಾರು ಲೈಕ್ 1.5 ಕೋಟಿ ಫರ್ನಿಚರ್ ವಿತ್ ಮೆಟೀರಿಯಲ್ ವಿತ್ ಇತ್ತು ಸರ್ ನಮ್ಮ ಅಂಗಡಿಯಲ್ಲಿ ಟೋಟಲ್. ಹೌದು ಸರ್. ಈಗ ನಿಮ್ಮ ಪರಿಸ್ಥಿತಿ ಹೇಗೆ? 1.5 ಕೋಟಿ ರೂಪಾಯಿ ಕಳ್ಕೊಂಡಿದ್ದೀರಿ. ಏನೂ ಇಲ್ಲ ಸರ್ ಲೈಫಲ್ಲಿ. ಫುಲ್ ಝೀರೋ ಸರ್. ಏನೂ ಇಲ್ಲ. ಈಗ ನಾಳೆ ಊಟ ಮಾಡೋಕ್ಕೂ ಇಲ್ಲ, ಆ ಥರ ಆಗ್ಬಿಟ್ಟಿದೆ ಸರ್ ಇವಾಗ. ಕಷ್ಟಪಟ್ಟು ಉದ್ಯಮ ಕಟ್ಕೊಂಡಿದ್ರಿ, ಅದೇ ಜೀವನ ಆಗಿತ್ತು. ಈಗ 1.5 ಕೋಟಿ ರೂಪಾಯಿ ನಷ್ಟ ಅಂದರೆ ನೀವು ಮತ್ತೆ ಮೊದಲಿಂದ ಜೀವನ ಕಟ್ಕೋಬೇಕು. ಹೌದು ಸರ್. ನಾವು ಲೈಕ್ 20 ವರ್ಷ ಬ್ಯಾಕ್ ಹೋದಂಗೆ ಆಯಿತು ಸರ್. ಈಗ 20 ವರ್ಷ ಹಿಂದೆ ಹೋದಂಗೆ ಆಯಿತು ಇವಾಗ ಸರ್. ನಮ್ಮದು ಇದಕ್ಕೂ ಏನು ಸಂಬಂಧ ಇಲ್ಲ. ನಮ್ಮ ಪಾಡಿಗೆ ನಾವು ಲೈಕ್ ವ್ಯಾಪಾರ ಮಾಡ್ಕೊಂಡು ಇದ್ವಿ. ಬಟ್ ಇದು ನಮ್ಮ ಅಂಗಡಿಗೆ ಇದು ಲೈಕ್ ಟಾರ್ಗೆಟ್ ಮಾಡಿ ಯಾಕೆ ಇವ್ರು ಸುಟ್ಟಾಕಿದ್ರು, ಏನಾಯಿತು ದೇವ್ರಿಗೆ ಗೊತ್ತು ಸರ್. ಯಾಕಾಯಿತು ಇದೆಲ್ಲ? ಮನೆಯವ್ರಿಗೆಲ್ಲ ಗೊತ್ತಾ ಸರ್ ಏನಾಗಿದೆ ಅಂತ? ಎಲ್ಲರಿಗೂ ಗೊತ್ತು ಸರ್. ಎಲ್ಲ ಪಾಪ ರಾತ್ರಿಯಿಂದ ಅಳ್ತವ್ರೆ ಸರ್. ನಾವು ಸರ್ ಬಂದು ನಮ್ಮ ಟ್ರೈ ಮಾಡಿದ್ವಿ ಸರ್. ಈಗ ನಾವು 100 ಜನಕ್ಕೆ 2-3 ಜನ ಬಂದು ಏನು ಮಾಡೋಕ್ಕಾಗುತ್ತೆ ಸರ್? ಏನು ಮಾಡೋಕ್ಕಾಗಲ್ಲ. ಈಗ ನಾವು ಇದ್ರೆ ನಾವು ಉಳಿತಾ ಇರಲಿಲ್ಲ ಅಂತ ಅನಿಸ್ಬಿಡ್ತು ಸರ್. ಆ ಮೂಮೆಂಟ್ಗೆ ನಮಗೆ ನೈಟ್ ನಾವು ಇಲ್ಲಿಗೆ ಬಂದಾಗ ನಾವು ಇರ್ತೀವೋ ಇಲ್ವೋ ನಮಗೆ ಹೊಡೆದ್ಬಿಡ್ತಾರೆ, ನಮ್ಮನ್ನೇ ಸಾಯಿಸ್ಬಿಡ್ತಾರೆ, ಅಷ್ಟು ಭಯ ಆಗೋಗಿತ್ತು ಸರ್. ಅದಕ್ಕೆ ಹೊಂಟೋದ್ವಿ. ನಾವು ತುಂಬ ಟ್ರೈ ಮಾಡಿದ್ವಿ, ಬಟ್ ಆಗಲಿಲ್ಲ ಸರ್. 1.5 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂದರೆ ನೀವೇ ಊಹೆ ಮಾಡ್ಕೋಬೇಕು ಯಾವ ರೀತಿ ಅವರ ಪರಿಸ್ಥಿತಿ ಇರ್ತದೆ ಅಂತ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲದಲ್ಲಿ ನಡೆದ ಗಲಾಟೆಗೆ ಹಳೆ ಸೇಡು ಕಾರಣವಾಯ್ತಾ? ನಿನ್ನೆಯ ಗಲಭೆ ಹಿಂದಿದೆಯಾ ವರ್ಷದ ಹಿಂದಿನ ಸೇಡು? ಕಳೆದ ವರ್ಷ ಗಣೇಶ ವಿಸರ್ಜನೆ ವೇಳೆ ಟಾಕ್ ಫೈಟ್ ನಡೆದಿತ್ತಂತೆ. 2 ಗುಂಪಿನ ಯುವಕರ ನಡುವೆ ಮಾತಿನ ಚಕಮಕಿ. ಇದೇ ಮಸೀದಿ ಮುಂದೆ ನಡೆದಿತ್ತು ಗಲಾಟೆ ಅನ್ನೋ ಮಾಹಿತಿ ಇದೆ. ಕಳೆದ ವರ್ಷ ಗಲಾಟೆಯನ್ನ ತಿಳಿಗೊಳಿಸಿದ್ರು ಪೊಲೀಸರು. ವಿಕೋಪಕ್ಕೆ ಹೋಗೋಕೆ ಬಿಟ್ಟಿರಲಿಲ್ಲ. ಆದರೆ ನಿನ್ನೆ ಆದ ಘಟನೆ 1 ವರ್ಷದ ಹಿಂದಾದ ಘಟನೆಯ ಮುಂದುವರೆದ ಭಾಗವ ಅನ್ನೋ ಅನುಮಾನ ಇದೀಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಆನಂದ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ, ಹೋದ ವರ್ಷ ಗಲಾಟೆ ಆಗಿತ್ತು ಅನ್ನೋ ಮಾಹಿತಿ ಇತ್ತು. ಆದರೆ ನಿನ್ನೆ ನಡೆದ ಗಲಾಟೆಗೂ 1 ವರ್ಷದ ಹಿಂದಿನ ಗಲಾಟೆಗೂ ಸಂಬಂಧ ಹೇಗೆ ಸಾಧ್ಯ? ಏನು ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ?
ಸ್ಮಿತಾ, ಕಳೆದ ವರ್ಷ ಇದೇ ಬದ್ರಿ ಕೊಪ್ಲು ಗ್ರಾಮಸ್ಥರು ಅಂದರೆ ಬಡಾವಣೆಯ ನಿವಾಸಿಗಳು ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಿದರು. ಆಗಲೂ ಸಹ ಈ ಬಾರಿ ಥರನೇ ವಿಜೃಂಭಣೆಯಿಂದ ವಿಸರ್ಜನೆ ಮಾಡೋ ನಿಟ್ಟಿನಲ್ಲಿ ಮೆರವಣಿಗೆಯನ್ನು ಮಾಡ್ತಾಯಿದ್ರು. ಮೆರವಣಿಗೆ ಮಾಡಬೇಕಾದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಒಂದಷ್ಟು ಯುವಕರು ಜೊತೆಗೆ ಒಂದಷ್ಟು ಗಣೇಶನ ಭಕ್ತರು ಸೇರ್ಕೊಂಡಿದ್ರು. ಅದಾದ ಬಳಿಕ ಏನು ಆ ಪ್ರಾರ್ಥನಾ ಮಂದಿರ ಇದೆ, ಆ ಸಂದರ್ಭದಲ್ಲಿ ಹೋಗಬೇಕಾದ್ರೆ ಒಂದಷ್ಟು ಯುವಕರು ಕೇಸರಿ ಶಾಲನ್ನ ಹಿಡಿದು ಘೋಷಣೆಯನ್ನು ಮೊಳಗಿಸಿದ್ರು. ಅಂದರೆ ಅಲ್ಲಿ ಮಾತ್ರ ಅಲ್ಲ, ಇಡೀ ನಾಗಮಂಗಲದ ಪಟ್ಟಣದಾದ್ಯಂತ ಅದೇ ರೀತಿ ಅವರು ಅಂದರೆ ಹಿಂದೂ ಪರ ಘೋಷಣೆಗಳನ್ನು ಕೂಗ್ತಾ, ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗ್ತಾ ಅವರು ಮೆರವಣಿಗೆಯನ್ನು ಅದ್ದೂರಿಯಾಗಿ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಏನು ಪ್ರಾರ್ಥನಾ ಮಂದಿರ ಮಸೀದಿ ಹತ್ರ ಬಂದಂಥ ಸಂದರ್ಭದಲ್ಲಿ ಅನ್ಯ ಕೋಮಿನ ಕೆಲವು ಯುವಕರು ಅದನ್ನು ಪ್ರಶ್ನೆ ಮಾಡಿದರು, ಇಲ್ಲಿ ಯಾಕೆ ಬಂದು ಆ ರೀತಿ ಘೋಷಣೆಯನ್ನು ಕೂಗ್ತಾ ಇದ್ದೀರಿ ಅಂತ. ಆ ಸಂದರ್ಭದಲ್ಲಿ ಎರಡೂ ಧರ್ಮದ ಪರವಾಗಿ ಎರಡೂ ಗುಂಪುಗಳು ಅಂದರೆ ತಮ್ಮ ಧರ್ಮದ ಪರವಾಗಿ ಘೋಷಣೆಯನ್ನು ಕೂಗಿದ್ರು. ಆಗಲೂ ಕೂಡ ಅಂದರೆ ಒಂದಷ್ಟು ಪರಿಸ್ಥಿತಿ ಕೈ ಮೀರುವ ಹಂತಕ್ಕೆ ತಲುಪ್ತಾ ಇತ್ತು. ಆದರೆ ಪೊಲೀಸ್ನವರು ಎಚ್ಚೆತ್ಕೊಂಡಿದ್ರು, ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದರು. ಈ ಬಾರಿಯೂ ಕೂಡ ಅದೇ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮೊದಲೇ ಏನೋ ಪ್ರಿಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈ ಕಿಡಿಗೇಡಿಗಳು ಅನ್ನೋದು ಒಂದು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಹಳೆ ದ್ವೇಷವನ್ನು ಇಟ್ಟುಕೊಂಡು ಈ ಬಾರಿ ಮೊದಲೇ ಪ್ರಿಪ್ಲ್ಯಾನ್ ಮಾಡಿ ಈ ರೀತಿ ಒಂದು ಕೃತ್ಯವನ್ನು ಎಸಗಿದ್ದಾರ ಅನ್ನೋ ಒಂದು ಚರ್ಚೆ ಈಗ ಏನು ನಾಗಮಂಗಲದಲ್ಲಿ ನಡೀತಾ ಇರುವಂಥದ್ದು. ಹಳೆ ದ್ವೇಷದಿಂದಾಗಲೇ ಈ ರೀತಿ ಒಂದು ಸಂಚನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವು ಕೇಳಿಬಂದಿದೆ. ಸ್ಮಿತಾ, ರೈಟ್. ವೆಲ್ಕಮ್ ಬ್ಯಾಕ್. ನಾಗಮಂಗಲದಲ್ಲಿ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಭೆಯ ಒಂದಷ್ಟು ಎಕ್ಸ್ಕ್ಲೂಸಿವ್ ದೃಶ್ಯಗಳು, ಸಿಸಿಟಿವಿಯ ದೃಶ್ಯಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಘಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಯಾವೆಲ್ಲ ರೀತಿ ನಡೀತು ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಅದರ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಂಡ್ಯದ ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆಯ ವೇಳೆ ಕಲ್ಲು ತೂರಾಟ, ಪೆಟ್ರೋಲ್ ಬಾಂಬ್, ದೊಣ್ಣೆ, ಲಾಂಗು, ಮಚ್ಚು ಬೀಸಿದ್ದಾರೆ. ಅಲ್ಲದೆ ಕಿಡಿಗೇಡಿಗಳು ಪೇಂಟ್ ಅಂಗಡಿ, ಬೈಕ್ ಶೋರೂಮ್, ಬಟ್ಟೆ ಅಂಗಡಿ ಸೇರಿದಂತೆ ಹಲವು ಅಂಗಡಿ ಮಳಿಗೆಗಳಿಗೆ ಬೆಂಕಿ ಹಚ್ಚಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಘಟನೆಯ ಸಿಸಿಟಿವಿ ದೃಶ್ಯವನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಸಿಸಿಟಿವಿ ದೃಶ್ಯ 1, ಕಿಡಿಗೇಡಿಗಳಿಂದ ಕಲ್ಲು ತೂರಾಟ. ಸಿಸಿಟಿವಿ ದೃಶ್ಯ 2, ಪುಂಡರಿಂದ ಶೋರೂಮ್ ಧ್ವಂಸ. ಸಿಸಿಟಿವಿ ದೃಶ್ಯ 3, ಧಗಧಗನೆ ಹೊತ್ತಿ ಉರಿದ ಅಂಗಡಿಗಳು. ಸಿಸಿಟಿವಿ ದೃಶ್ಯ 4, ಅಂಗಡಿಗಳ ಬಾಗಿಲು ಮುರಿದ ಕಿರಾತಕರು. ಸಿಸಿಟಿವಿ ದೃಶ್ಯ 5, ನಡು ರಸ್ತೆಯಲ್ಲಿ ಪೈಪ್. ಒಟ್ಟಾರೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ನಾಗಮಂಗಲ ತುಂಬೆಲ್ಲ ಬೆಂಕಿ ಜ್ವಾಲೆ ಆವರಿಸಿದ್ದು, ಶೋರೂಮ್ ಧ್ವಂಸ ಮಾಡಿ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಇಟ್ಟು ಭಸ್ಮ ಮಾಡಿದ್ದು, ಸದ್ಯ ಬೂದಿ ಮುಚ್ಚಿದ ಕೆಂಡದಂತಿರುವ ನಾಗಮಂಗಲದಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.